ಸರ್, ಏನಾಗಿದೆ ಅಂದರೆ ಸಮಸ್ತ ನಾಡಿನ ಜನತೆಗೆ ನಾನು ವಂದನೆಗಳು ಹೇಳ್ತಾ ಇದ್ದೀನಿ. ಈ ದಿನ ಏನಾಗ್ತಾ ಇದೆ ಅಂದರೆ, ಈ ನಮ್ಮ ಹತ್ರ ಬರೋಂಥ ಕೇಸು ಹೆಣ್ಮಕ್ಳದ್ದು ಸಿಕ್ಕಾಪಟ್ಟೆ ಕೇಸು. ಯಾಕೆಂದರೆ ನಾನು ಯಾವ ವರ್ಷವೂ ಅಷ್ಟು ಕೇಸು ಮೂವ್ ಮಾಡಿಲ್ಲ. ಈ ವರ್ಷ ನೋಡ್ತಾ ಇದ್ದರೆ ತುಂಬ ಭಯಂಕರವಾಗಿ ಹೆಣ್ಮಕ್ಳ ಕೇಸ್ ಬರ್ತಾಯಿದೆ. ಏನು ಇವತ್ತು ಹೆಣ್ಣು ಮಗಳು ಎಷ್ಟೇ ತಪ್ಪಿದ್ರೂ ಅವಳದ್ದು ಮುಚ್ಚಿಟ್ಕೊಂಡು ಬರೀ ಗಂಡು ಮಕ್ಕಳ ಮೇಲೆ ಮಾತ್ರ ಕೊಡ್ತಾ ಇದ್ದಾರೆ. ಗಂಡು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕೆಂದರೆ ಅವರು ಸಾಲ ಸೋಲ ಮಾಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಮನೆಗಳು ಮಾರ್ಬಿಟ್ಟು ಮದುವೆಗಳು ಮಾಡ್ಕೊತಾರೆ. ಹೆಣ್ಣು ಮಕ್ಕಳು ಒಂದು ಖುಷಿಗೆ ಮದುವೆ ಮಾಡ್ಕೊಬಾರ್ದು. ಲೈಫ್ ಅನ್ನೋದು ಜಾಸ್ತಿ ಇದೆ. ಅದ್ರ ಬಗ್ಗೆ ನಾನು ಇವತ್ತಿನ ದಿನ ಚರ್ಚೆ ಮಾಡೋಕ್ಕೆ ನಮ್ಮ ರಿಪೋರ್ಟರ್ಗಳನ್ನೆಲ್ಲ ನಾನು ಕರೆದು ಇದ್ರ ಬಗ್ಗೆ, ಯಾಕೆಂದರೆ ನಾನು DSP ಸಾಹೇಬರಿಗೆ, ನಮ್ಮ ಇನ್ಸ್ಪೆಕ್ಟ್ರಿಗೆ ಒಂದು ಮನವಿ ಕೊಡೋದ್ರಿಂದ ನಾನು ಇದನ್ನು ನೇರವಾಗಿ ಮಾತಾಡಲೇಬೇಕಾಗುತ್ತೆ. ಪ್ರತಿದಿನ ಒಂದು ಏನಿಲ್ಲ ಅಂದರೂ 40-50 ಕೇಸು ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನಲ್ಲಿ ಬರೀ ಹೆಣ್ಣು ಮಕ್ಕಳದೇ ಹೋಗ್ತಾ ಇರುತ್ತೆ. ಇದನ್ನು ಕಡ್ಡಾಯವಾಗಿ ಎರಡೂ ಕಡೆ ಸೂಕ್ಷ್ಮವಾಗಿ ತೊಗೊಬೇಕು. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಎಷ್ಟು ಗಂಡು ಮಕ್ಕಳವ್ರ ತಾಯಿ ಅಂದರೆ ಇವತ್ತು ವಿಷ ಕುಡಿಯೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಇದು ಮುಂದಕ್ಕೆ ಹಂಗಾಗಬಾರ್ದು. ಯಾಕಂದರೆ ಈ ಹೊಸಕೋಟೆ ಕ್ಷೇತ್ರದಲ್ಲಿ ಈ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿರ್ಬೋದು, ಅವ್ರಿಗೆ CC ಕ್ಯಾಮ್ರಾ ಫೋಟೇಜ್ಗಳಿಲ್ಲ ಅಲ್ಲಿ. ಯಾಕೆಂದರೆ ಒಳಗಡೆ ಇದೆ, ಹೊರಗಡೆ ಇಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಎಲ್ಲ ಅಧ್ಯಕ್ಷಗಳು ತೊಗೊಬೇಕಾಗುತ್ತೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ಇದನ್ನು ನಾನು ಒಂದು ಮನವಿ ಕೊಡಬೇಕು ಅಂತ ನೀವೆಲ್ಲ ಬಂದಿರೋದ್ರಿಗೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಇದನ್ನು ನೇರವಾಗಿ ಹಂಚ್ಕೊಳ್ಳೇಬೇಕು. ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ತುಂಬ ಭಿನ್ನಾಭಿಪ್ರಾಯಗಳು ತರ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಕಡ್ಡಾಯವಾಗಿ ನಿಲ್ಲಿಸಬೇಕು. ಗಂಡು ಮಕ್ಕಳಿಗೂ ಸರಿಸಮಾನವಾಗಿ ನ್ಯಾಯ ಕೊಡಬೇಕು. ಇಲ್ಲಿ 99% ಹೆಣ್ಣು ಮಕ್ಕಳು ತಪ್ಪಿದರೆ ಬರೀ ಹೆಣ್ಣು ಮಕ್ಕಳದೇ ನೋಡಬಾರ್ದು. ಇಲ್ಲಿ ಎಷ್ಟೋ ಕುಟುಂಬಗಳು ಹಾಳಾಗ್ತಾಯಿದೆ. ಎರಡೂ ಕಡೆ ಪರಿಶೀಲನೆ ಮಾಡಿ ಈ ಮನವಿ ನಾಳೆ ಸಲ್ಲಿಸಬೇಕು ಅಂತ ನಾನು ಒಂದು ನೇರವಾಗಿ ನಿಮ್ಮ ಪತ್ರಿಕೆಗೆ ನಾನು ಮನವಿ ಕೊಡಬೇಕು. ನಿಮಗೂ ನಾನು ಒಂದು ಮಾಹಿತಿ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮುಖಾಂತರವಾಗಿ ಮಾತಾಡ್ತಾ ಇದ್ದೀನಿ ಸರ್. ಯಾಕೆಂದರೆ ದಿನಕ್ಕೆ 10 ಬರ್ತಾ ಇದ್ದ ಜಾಗದಲ್ಲಿ 50 ಆಗಿದೆ. 50 ಬರ್ತಾ ಇರೋ ಜಾಗದಲ್ಲಿ 100 ಆಗ್ತಾಯಿದೆ. ಹೆಣ್ಣು ಮಕ್ಳಿಗೇನು ಬೆಲೆ ಇಲ್ವಾ? ಇಲ್ಲ ಗಂಡು ಮಕ್ಳಿಗೊಂದು ಬೆಲೆ ಇಲ್ವಾ? ಇವ್ರಿಗೇನು ಹಾಡ್ದಾಟನ ಒಂದು ಮೊಬೈಲ್ಗಳಿಂದ ಜೀವನ ಆಗ್ಲಿಕ್ಕೆ ಸಂಪೂರ್ಣವಾಗಿ ಹಾಳಾಗ್ತಾಯಿದೆ. ಕಡ್ಡಾಯವಾಗಿ ನಮ್ಮ DSP ಸಾಹೇಬರು ನಾಳೆ ಈ ಮನವಿ ತೊಗೊಳ್ಲೇಬೇಕು. ಎಷ್ಟು ಅನ್ಯಾಯಗಳಾಗ್ತಾಯಿದೆ, ಎಷ್ಟು ಕೇಸುಗಳು ಮುಚ್ಚಿಕ್ತಾ ಇದ್ದಾರೆ, ಕೇಸುಗಳ ಬಗ್ಗೆ ಯಾಕೆ ಸೀರಿಯಸ್ಸಾಗಿ ತೊಗೊತಾ ಇಲ್ಲ, ಎರಡು ಕಡೆ ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್. ಸುಮಾರು ಹೆಣ್ಣು ಮಕ್ಕಳ ಕೇಸು ಸ್ಟೇಷನ್ಗೆ ಹೋಗಿ ಬಂದಿರೋವೇ ಜಾಸ್ತಿ ಇದ್ದಾವೆ. ಯಾಕೆಂದರೆ ಸ್ಟೇಷನ್ ಹತ್ರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಾರೆ. ಆ ಕೇಸುಗಳೆಲ್ಲ ನನಗೆ ವಾಪಸ್ ಬಂದಿದೆ. ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ಡಿಪಾರ್ಟ್ಮೆಂಟ್ಗೂ ತಿಳಿಸ್ತಾ ಇದ್ದೀನಿ ಸರ್. ಯಾಕೆಂದರೆ ನಾಳೆ ಎಲ್ಲ ಟೈಪ್ ಮಾಡಿ ನಾನು ಒಂದು ಮನವಿ ಕೊಡಬೇಕು ಅಂದರೆ, ಯಾಕೆಂದರೆ ಸುದ್ದಿಗೋಷ್ಠಿ ಮಾಡ್ದಿರ ನಾನೇನು ಮಾಡಬಾರ್ದು ಸರ್. ಕಾನೂನು ಹೆಂಗಿದೆ ಅಂತೆ ಕಾನೂನು ಚೌಕಟ್ಟಲ್ಲಿ ನಾವು ಹೋಗೋಣ. ಇವತ್ತೇನಾಗ್ತಾ ಇದೆ ಅಂದರೆ ಅನ್ಯಾಯಗಳನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ. ದಯವಿಟ್ಟು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೇಳೋದು ಇದನ್ನೇ, ನಾನು ನಮ್ಮ ಡಿಪಾರ್ಟ್ಮೆಂಟ್ ಕೇಳೋದು ಇದನ್ನೇ. ಎರಡೂ ಕಡೆ ಪರಿಶೀಲನೆ ಮಾಡಿ ಗಂಭೀರವಾಗಿ ಅವ್ರ ಮೇಲೆ ಆಕ್ಷನ್ ತೊಗೊಬೇಕು ಸರ್. ಯಾಕೆಂದರೆ ಕುಟುಂಬ ಅನ್ನೋದು ಒಂದು ಜೀವನ ಇವರೇನೋ ಇಷ್ಟಕ್ಕೆ 3 ದಿನ 1 ದಿನವೂ ಜೀವನ ಮಾಡಿಲ್ಲ ಹುಡುಗಿ. ಅದು ಯಾವ ಥರ ಅವಳಿಗೆ ನಾವು ಇದು ಮಾಡ್ಕೊಡೋಕ್ಕಾಗುತ್ತೆ? ಗಂಡು ಮಕ್ಕಳ ಮೇಲೆ ಇಮಿಡಿಯೇಟ್ಲಿ FIR ಹಾಕ್ಬಿಡ್ತಾರಲ್ಲ. ಹೆಣ್ಣು ಮಕ್ಕಳು ಏನು ಕೊಟ್ಟರು ತೊಗೊತಾ ಇದ್ದಾರಲ್ಲ. ಗಂಡು ಮಕ್ಕಳಿಗೆ ನ್ಯಾಯ ಇಲ್ವಾ? ಗಂಡು ಮಕ್ಕಳು ಹಿಂದೆ ಮುಂದೆ ಬಂದಿರ್ತಾರಲ್ವ ಸರ್. ಈಗ ನಮ್ಮ ಜೊತೆ ಹುಟ್ಟುಬಿಟ್ರೆ ಅಣ್ಣ ತಮ್ಮಂದ್ರ, ಇಲ್ದಿದ್ರೆ ಅಣ್ಣ ತಮ್ಮಂದ್ರ ಅಲ್ವಾ? ಬಟ್ಟು ಒಂದೇ ಸೈಡು ಯಾವತ್ತೂ ತಪ್ಪಾಗಿರಲ್ಲ. ಹಾಗಿದ್ರೆ ಎರಡೂ ಸೈಡು ತಪ್ಪಾಗಿರುತ್ತೆ. ಅದನ್ನು ಗಂಭೀರವಾಗಿ ಇವ್ರು ತೊಗೊಬೇಕು. ಯಾಕೆ ಅಂದರೆ ಏನೂ ಗೊತ್ತಿಲ್ಲದೇ ಹುಡುಗಿ ಕೊಟ್ಬಿಟ್ಲು ಅಂತ FIRಗಳು ಮಾಡ್ತಾರೆ, ಕೋರ್ಟ್ಗಳ ಮುಂದೆ ಹಾಕ್ತಾರಲ್ವ. 1 ದಿನ ಜೀವನ ಮಾಡಿರೋರಿಗೆ ಯಾರಾದರೂ ಪರಿಹಾರ ಕಟ್ಕೊಡೋಕ್ಕಾಗುತ್ತಾ? ನೀವು ಹೇಳಿ. ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ತಿಳಿಸ್ತಾ ಇರೋದು. ದಯವಿಟ್ಟು ಮುಂದಿನ ದಿನಗಳೆಲ್ಲ ಅದಾಗಬಾರ್ದು. ಮಹಿಳಾ ಪೊಲೀಸ್ ಸ್ಟೇಷನ್ಗಳಿಗೂ ನಾನು ಇದು ಗಂಭೀರವಾಗಿ ಮಾದೇಪುರ ಇರ್ಬೋದು, ನಮ್ಮ ಹೊಸಕೋಟೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರಿಗಿರ್ಬೋದು, ನಾನು ಚಿಕ್ಕದಾಗಿ ಒಂದೊಂದು ಮನವಿ ಕೊಡ್ತಾ ಬರ್ತಾಯಿದ್ದೀನಿ ಸರ್. ಈಗ ಎರಡೂ ಕಡೆ ಪರಿಶೀಲನೆ ಮಾಡಬೇಕು. ಹೆಣ್ಣು ಮಗಳದ್ದೇನಾಗಿದೆ, ಗಂಡು ಮಗುದೇನಾಗಿದೆ. ಹೆಣ್ಣು ಮಗು ಕೊಟ್ಟಿದ ತಕ್ಷಣ ಮಾಡಿ FIR ಅಂತಾರೆ. ಕರೆಕ್ಟಾ? ಗಂಡು ಮಕ್ಕಳ ಪರಿಸ್ಥಿತಿನೂ ಅರ್ಥ ಮಾಡ್ಕೊಬೇಕಲ್ವ ಸರ್. ಇವತ್ತು ಎಷ್ಟೋ ಕುಟುಂಬಗಳು ನಾವು ಕಳ್ಕೊತಾ ಇದ್ದೀವಿ ಸರ್. ಒಂದೇ ಕುಟುಂಬನಲ್ಲ, ಎಷ್ಟೋ ಕುಟುಂಬಗಳನ್ನ ಆಲ್ರೆಡಿ ಕಳ್ಕೊಂಡಿದ್ದೀವಿ. ಮುಂದಿನ ದಿನಗಳೆಲ್ಲ ಅದಾಗೋಕ್ಕೆ ನಾನು ಬಿಡಲ್ಲ ಸರ್. ಇವತ್ತು ಗಂಡು ಮಕ್ಕಳವರು ಎಷ್ಟು ಜನ ನಿರಪರಾಧಿಗಳಿದ್ದಾರೆ, ಎಷ್ಟು ಜನ ಅಪರಾಧಿಗಳಿದ್ದಾರೆ ಅಂತಲೂ ಗೊತ್ತಿದೆ. ಗಂಡು ಮಕ್ಕಳು ಕೆಟ್ಟದ್ದು ಮಾಡಿಲ್ಲ ಅಂತ ಮಾಡಿದ್ದಾರೆ. ಲವ್ ಮಾಡಿ ಬಿಟ್ಟಿರೋರೇ ಜಾಸ್ತಿ ಜನ ಇದ್ದಾರೆ. ಅದನ್ನು ಬೇಕಾದರೆ ಸೀರಿಯಸ್ಸಾಗಿ ಅವ್ರು ತೊಗೊಂಡ್ಲಿ. ಈಗ ಆಗ್ತಾ ಇರೋಂಥ ಅನ್ಯಾಯಗಳನ್ನ ಮುಚ್ಚಿಕ್ಕೋದು ಬೇಡ ಸರ್. ಗಂಡು ಮಕ್ಕಳಿಗೂ ನ್ಯಾಯ ಬೇಕು. ಹೆಣ್ಣು ಮಗಳು ಅಲ್ಲ, ಹೆಣ್ಮಗಳು ಒಬ್ಬಳೇ ಜನ್ಮಕ್ಕೆ ಈ ಭೂಮಿ ಮೇಲೆ ಬಂದಿಲ್ಲ. ಹೆಣ್ಣಕ್ಕೂ ನ್ಯಾಯ ಬೇಕು, ಗಂಡಕ್ಕೂ ನ್ಯಾಯ ಬೇಕು. ಸರಿಸಮಾನವಾಗಿ ನ್ಯಾಯ ಕೊಡಲಿ. ನಾನು ಒಪ್ಕೊತೀನಿ. ಗಂಡು ಮಕ್ಕಳ ಕೇಸೆಲ್ಲ ತೊಗೊಂಡೋಗಿ ಅಪರಾಧಿ ಸ್ಥಾನಕ್ಕೆ ಇಟ್ಬಿಟ್ಟು ಹೆಣ್ಣು ಮಕ್ಕಳದ್ದು ಮಾತ್ರ ಕೇಸ್ ತಗೊತಾ ಇರೋದು ಯಾಕೋ ಇದು ಸರಿ ಬರ್ತಾ ಇಲ್ಲ ಸರ್. ನಾನು ಸುಮಾರು ಕೇಸುಗಳು ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಆಗ್ತಾ ಇರೋದು ಹೆಣ್ಣು ಮಕ್ಕಳಿಂದ. ಇದು ಕಡ್ಡಾಯವಾಗಿ ನಿಲ್ಲಿಸಬೇಕು. ಇದು ಕಡ್ಡಾಯವಾಗಿ ನಿಲ್ಲಿಸಿ ಹೆಣ್ಣು ಮಕ್ಕಳ ಪರವಾಗಿ ಸೂಕ್ಷ್ಮವಾಗಿ
ಯಾರ್ದು ಅನ್ಯಾಯ ಆಗ್ತಾಯಿದೆಯೋ ಅವ್ರ ಬಗ್ಗೆ ಸೀರಿಯಸ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗಳು ಕೈ ಜೋಡಿಸ್ಬೇಕು. ಎಲ್ಲಿ ಅನ್ಯಾಯ ಆಗ್ತಾಯಿದೆ, ಎಲ್ಲಿ ಒಳ್ಳೇದಾಗ್ತಾಯಿದೆ ಅನ್ನೋದನ್ನು ಗಂಭೀರವಾಗಿ ಇವ್ರು ತೊಗೊಬೇಕು. ನಾನು DSPಗೆ ಒಬ್ಬರಿಗೆ ಕೊಡ್ತಾಯಿಲ್ಲ, ನಮ್ಮ ಸರ್ಕಲ್ ಸಾಹೇಬ್ರಿಗೂ ಕೊಡ್ತಾಯಿದ್ದೀನಿ, ಮಹಿಳಾ ಪೊಲೀಸ್ ಸ್ಟೇಷನ್ಗೂ ಕೊಡ್ತಾಯಿದ್ದೀನಿ. ಇದನ್ನು ಗಂಭೀರವಾಗಿ ಮನವಿಗಳು ಎಲ್ಲ ಕಡೆ ತೊಗೊಬೇಕು ಸರ್. ಯಾಕೆ ಅಂದರೆ ತೊಗೊಳ್ಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಸರ್ ಇದು. ಯಾಕೆ ಅಂತೀರಾ, ಎಷ್ಟು ಜನ ಗಂಡು ಮಕ್ಕಳು ಅವ್ರ ತಾಯಿ ಪಾಯ್ಸನ್ ಕುಡ್ದು ಹಾಸ್ಪಿಟ್ಲ್ಗಳಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಎಷ್ಟು KG ಒಡವೆ ಇಕ್ಕಿದ್ದಾರೆ ಅಂದರೆ ರೆಸಿಪ್ಟ್ ಸಮೇತ ಹೆಣ್ಣು ಮಕ್ಕಳವರು ದುಡ್ಡಿಲ್ಲ ಅಂತ ಹಾಕ್ಸ್ಕೊಂಬಿಟ್ಟು ಇವತ್ತಿಲ್ಲ ಅನ್ನೋರೇ ಜಾಸ್ತಿ ಜನ ಇದ್ದಾರೆ. ಅದಾಗಬಾರ್ದು. ಮುಂದಿನ ದಿನಗಳಲ್ಲಿ ಮದುವೆ ಅನ್ನೋದು 3 ದಿನ ಕ್ಷೇತ್ರ ಅಲ್ಲ, ಅದು ಸಾಯೋವರೆಗೂ ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ಜನದ ಜೊತೆ ಜೀವನ ಮಾಡಬೇಕು ಹೆಣ್ಣುಮಕ್ಳು. ಇವರು ಹೆಣ್ಮಕ್ಳು ಮದುವೆ ಅಂದರೆ ಏನೋ ಒಂದು 3 ದಿನ ಸಂತೆ ಅಂತ ತಿಳ್ಕೊಂಬಿಟ್ಟಿದ್ದಾರಾ? ಮಾನ ಮರ್ಯಾದೆ ಹೋಗ್ತಾ ಇದೆ ಸರ್. ಹೆಣ್ಮಕ್ಳಿಂದ ಎತ್ತು ತಂದೆ ತಾಯಿಗಿರ್ಬೋದು, ಕುಟುಂಬಸ್ಥರಿಗಿರ್ಬೋದು ಮಾನ ಮರ್ಯಾದೆ ಹೋಗ್ತಾ ಇದೆ. ಆ ಹೋಗೋದನ್ನು ಕಡ್ಡಾಯವಾಗಿ ಮಹಿಳಾ ಪೊಲೀಸ್ ಸ್ಟೇಷನ್ಗಳು ಸೀರಿಯಸ್ ಆಗಿ ಗಂಭೀರವಾಗಿ ತೊಗೊಬೇಕು. ಇವತ್ತು ಯಾರೋ ಹುಡುಗರನ್ನ, ನೆನಪರಾಧಿ ಹುಡುಗರನ್ನೆಲ್ಲ ತೊಗೊಂಡೋಗಿ FIRಗಳಾಗಿಸಿ ಜೈಲುಗಳಲ್ಲಿ ಕುಂಡಿಸ್ತಾ ಇದ್ದಾರೆ. ಇದು ಆಗಬಾರ್ದು ಮುಂದಿನ ದಿನಗಳಲ್ಲಿ. ಅದರಿಗೋಸ್ಕರನೇ ನಾನು ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಹೋಗಿ ನೋಡಿ ಆ ಕುಟುಂಬಸ್ಥರು ನೋಡಿಬಿಟ್ಟು ನಾನು ತುಂಬ ಕುಗ್ಗಿರೋದ್ರಿಂದ ನಾನು ಈ ಒಂದು ಮನವಿ ಸಲ್ಲಿಸೋದ್ರಿಗೋಸ್ಕರ ನಿಮ್ಮ ಎಲ್ಲರೂ ಮುಂದೆನೂ ನಾನು ಇದನ್ನು ಶೇರ್ ಮಾಡ್ಕೊಬೇಕಾಯಿತು. ಇದು ನಮಸ್ಕಾರ. ನನ್ನ ಹೆಸರು ಭಾನುಪ್ರಿಯ ಅಂದ್ಬಿಟ್ಟು. ನಾನು ಡಾಕ್ಟರ್ ಲಕ್ಷ್ಮೀ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿಯಲ್ಲಿ ಯುವ ರಾಜ್ಯ ಘಟಕ ಅಧ್ಯಕ್ಷರು, ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿಗೆ. ಈಗ ರೀಸೆಂಟಾಗಿ ಹೇಳಬೇಕು ಅನ್ನೋದಾದರೆ, ಕಾನೂನು ಹೊಸ ಕ್ರಮಗಳನ್ನ ಜಾರಿಗೆಗೊಳಿಸಿದೆ. ಅದು ಪ್ರತಿಯೊಬ್ಬರಿಗೂ ತಲುಪ್ತಿಲ್ಲ. ಕಾನೂನು ಏನು ಬರ್ತಿದೆ, ಏನು ಹೋಗ್ತಿದೆ ಅನ್ನೋದು ಸಮಾಜದಲ್ಲಿ ಕೆಲವು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಏನೂ ಗೊತ್ತಾಗ್ತಿಲ್ಲ. ಇದನ್ನು ದಯವಿಟ್ಟು ಎಲ್ರಿಗೂ ಪಬ್ಲಿಕ್ ಆಗೋ ಥರ ನ್ಯೂಸ್ ಮಾಧ್ಯಮಗಳು ಅವ್ರಿಗೆ ತಲುಪಿಸ್ಬೇಕು. ಏನು ಕಾನೂನಿದೆ, ಏನು ಕಾನೂನಿಲ್ಲ, ಕಾನೂನು ಪ್ರಕಾರ ನಾವು ಹೇಗೆ ಹೋದರೆ ಸರಿ, ಹೇಗೆ ಹೋಗದೇ ಇದ್ದರೆ ತಪ್ಪು, ಇದನ್ನೆಲ್ಲ ತಿಳಿಸ್ತಿಲ್ಲ ಜನಗಳಿಗೆ. ಅದನ್ನು ಮೇನ್ ಮಾಧ್ಯಮದವರು ಅವ್ರಿಗೆ ತಿಳಿಸ್ಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಡ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ದುಡ್ಡಿರೋರೆಲ್ಲ ಈಗ ಏನು ಮಾಡ್ತಿದ್ದಾರೆ ಅಂದರೆ, ಗಂಡು ಮಕ್ಕಳದೇ ತಪ್ಪು ಅಂದರೆ ಗಂಡು ಮಕ್ಕಳದೇ ತಪ್ಪು ಅಂದ್ಬಿಟ್ಟು ಅದನ್ನು ಮುಚ್ಚಾಕೋದಕ್ಕೆ ಬೇರೆ ಥರನೇ ಪ್ಲ್ಯಾನ್ಗಳು ಮಾಡ್ತಾರೆ. ಹೆಣ್ಮಕ್ಳದ್ದು ಇಲ್ಲಿ ಸರಿ ಇದ್ದರೆ ಅದ್ರದ್ದು ಯಾರೂ ತೊಗೊಳ್ತಿಲ್ಲ. ಸಪೋಸ್ ಇಲ್ಲಿ ಗಂಡು ಮಕ್ಕಳದು ಸರಿ ಇದ್ರೂ ಹೆಣ್ಮಕ್ಳ ಕಡೆಯವ್ರು ತೊಗೊಳ್ತಿಲ್ಲ. ದಯವಿಟ್ಟು ಎರಡನ್ನೂ ಸಮಭಾಗವಾಗಿ ತೂಕ ಮಾಡಿದ್ರೆ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಇಬ್ರಿಗೂ ನ್ಯಾಯ ಸಿಗುತ್ತೆ. ತಪ್ಪು ಆಗೋದಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ಕೊಂಡ್ರೆ ತುಂಬ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ತಪ್ಪಾಗುತ್ತೆ ಅಂತ ಗೊತ್ತಿದೆ, ಕಾನೂನು ಇದೆ ಅಂತ ಗೊತ್ತಿದ್ದೂ ಅದನ್ನು ಅವ್ರಿಗೆ ಇಷ್ಟ ಬಂದಂಗೆ ನಡ್ಕೊಳ್ತಿದ್ದಾರೆ. ಯಾಕಂದ್ರೆ ಅದನ್ನು ತುಂಬ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈಗ ಕೇಸ್ಗಳು ಬರ್ತಿದೆ ಅಂದಾಗ ನಾವು ಅಟೆಂಡ್ ಮಾಡ್ತಿದ್ದೀವಿ ಅಂದಾಗ ಫಸ್ಟ್ ಸ್ಟೇಷನ್ವರೆಗೂ ಹೋಗುತ್ತೆ ಕಂಪ್ಲೇಂಟು, ಅಲ್ಲಿಂದ ಮಹಿಳಾ ಆಯೋಗ, ಅದಕ್ಕೆ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ. ಬಟ್ ನ್ಯಾಯ ಸಿಗ್ತಿಲ್ಲ ಅಂತ ಕಡೆಗೂ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರೋಗಿದ್ರೆ ಅದೆಲ್ಲ ಏನಕ್ಕೆ, ಡಿಪಾರ್ಟ್ಮೆಂಟ್ಗಳು ಏನಕ್ಕೆ, ಅದನ್ನೆಲ್ಲ ಸ್ವಲ್ಪ ಪ್ರಶ್ನೆ ಮಾಡಬೇಕು, ಮನವಿ ಕೊಡಬೇಕು ಅವ್ರಿಗೂ. ಹಾಗೆ ಹೆಣ್ಮಕ್ಳು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಹೆಣ್ಮಕ್ಳು ತುಂಬ ಕೆಡ್ತಿದ್ದಾರೆ ಈಗಿನ ಜನ್ರೇಷನ್ನು. ನಾವೊಂದು ಮಹಿಳಾ ಸಂಘಟನಾಕಾರರಾಗಿದ್ರೂ ಯಾಕೆ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತಿದ್ದೀವಿ ಅಂದರೆ ಹೆಣ್ಮಕ್ಳದ್ದು ತಪ್ಪಿದೆ. ಸೊ ಅದನ್ನು ಹೆಣ್ಮಕ್ಳು ಗುರ್ತಿಸ್ಕೋಬೇಕು. ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವ್ದು ಸರಿ, ಯಾವ್ದು ತಪ್ಪು ಅನ್ನೋದು ಗುರ್ತಿಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾಳೆ ದಿನ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಅದನ್ನು ಯೋಚನೆಯಿಂದ ಗಮನದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾರೆ. ಇಲ್ಲಾಂದರೆ ಅದು ತುಂಬ ಕಷ್ಟ ಆಗುತ್ತೆ. ಬರೋ ಮುಂದಿನ ಪೀಳಿಗೆ ಹೆಣ್ಮಕ್ಳಿಗೆ ಅಂತೂ ತುಂಬ ಕಷ್ಟ ಆಗುತ್ತೆ. ಇದನ್ನೊಂದು 2 ಮಾತು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸರ್, ಇತ್ತೀಚೆಗೆ ಬಂದಿರೋಂಥ ಕೇಸುಗಳಲ್ಲಿ 99% ಹೇಳ್ತೀನಿ, ಮದುವೆ ಅನ್ನೋದು ಒಂದು ಖುಷಿಗೆ ಮಾಡ್ಕೊತಾ ಇರೋದು. ಒಂದು ತಿಂಗಳಿಗೂ ಡೈವರ್ಸ್ ಬೇಕು ಅನ್ನೋಂಥ ಕೇಸುಗಳೇ ಜಾಸ್ತಿ ಆಗಿದೆ. ಅದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು. ಯಾಕೆಂದರೆ ಲಾಯರ್ಗಳು 1 ತಿಂಗಳು ನಾವು ಅತ್ತೆ ಮನೆಯಲ್ಲಿ ಜೀವನ ಮಾಡಿಲ್ಲ. 1 ತಿಂಗಳು ಪೂರ್ತಿ ಆಗಿದ್ದರೆ ನಾವು ಅದ್ರಿಗೆ ತಲೆ ಬಾಗ್ತೀವಿ. 1 ತಿಂಗಳು ಜೀವನ ಮಾಡಿಸ್ತಿದ್ದಂಥ ಹೆಣ್ಣು ಮಕ್ಕಳಿಗೆ ಹುಡುಗನ ಕೈಯಲ್ಲಿ ತಾಳಿ ಕಟ್ಸ್ಕೊಳೋದು, ಹುಡುಗನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಹುಡುಗನ ಕಡೆಯಿಂದ ಜೀವನಾಂಶ ಕೇಳೋದು, ಇದು ಎಷ್ಟು ಮಟ್ಟಿಗೆ ಸಂಸ್ಕಾರ ನೀವು ಹೇಳಬೇಕು. ಯಾಕೆಂದರೆ ಮಾಧ್ಯಮದವರು ನೀವು ಹೇಳಿದ್ರೇ ಅದು ಚೆನ್ನಾಗಿರುತ್ತೆ, ನಾವು ಹೇಳಿದ್ರೆ ಚೆನ್ನಾಗಿರಲ್ಲ. ಈಗ ನಮ್ಮನ್ನು ಏನಂತಾರೆ ನೋಡು, ಹೆಣ್ಮಕ್ಳ ಪರವಾಗಿರೋರು ಯಾಕೆ ಈ ಥರ ಅಂದಾಗ, ಆ ತಾಯಿ ಕೂಡ ಒಂದು ಜನ್ಮ ಕೊಟ್ಟೋಳೆ ಅಲ್ವಾ. ಆ ತಾಯಿ ಏನಕ್ಕೆ ಅಷ್ಟೆಲ್ಲ 100 ಕನಸು ನೋಡಿರ್ತಾರೆ. ನನ್ನ ಮನೆಗೆ ಬರೋ ಸೊಸೆ ಚೆನ್ನಾಗಿರ್ಬೇಕಪ್ಪ, ನನ್ನ ಮಗನು ಈ ಥರ ಬೆಳಿಬೇಕಪ್ಪ, ನನ್ನ ಮನೆಗೆ ಮೊಮ್ಮಕ್ಕಳಾಗಬೇಕಪ್ಪ ಅಂಥವ್ರನ್ನ ತಂದು ಬೀದಿಗೆ ಹಾಕಂಥ ಹೆಣ್ಮಕ್ಳೇ ಜಾಸ್ತಿ ಆಗಿದ್ದಾರೆ. ಕಡ್ಡಾಯವಾಗಿ ಅಡ್ವಿಕೇಟೆಡ್ಗಳು ಇದನ್ನು ಯಾವ ಥರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂದರೆ, 1 ತಿಂಗಳು ಜೀವನ ಮಾಡಿದ್ದು ಲಾಯರ್ಗಳು ಬಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕುತ್ಕೊಂಡು ಅನ್ಯಾಯವಾಗಿ ನ್ಯಾಯ ಹೆಣ್ಣು ಮಗಳಿಗೆ ಕೊಡಬೇಕು ಅಂತ ಮಾತಾಡ್ತಾ ಇರೋದು ತಪ್ಪು. ಇದನ್ನು ನಾನು ಒಪ್ಪೋದೇ ಇಲ್ಲ.
ಅದೇ ನಿಮ್ಮ ಮಕ್ಕಳಿಗೆ ಬಂದಾಗ ಗೊತ್ತಾಗುತ್ತೆ, ನಿಮ್ಮ ಮಕ್ಕಳು ಅನುಭವಿಸ್ದಾಗ ಗೊತ್ತಾಗುತ್ತೆ ಆ ನೋವೇನು ಅಂತ. ಯಾಕೆಂದರೆ ನೀವು ಈ ಮಕ್ಕಳನ್ನ ಎತ್ಕೊಂಡಿರ್ತೀರ. ನಿಮ್ಮ ಮಕ್ಕಳ ಪರಿಸ್ಥಿತಿ ರೀತಿ ಆದಾಗ ಆ ತಾಯಂದ್ರ ಕಣ್ಣೀರು ನಿಮ್ಗೊಂದಿನ ಅಲ್ಲ ಒಂದಿನ ಕಟ್ಟದಿರ ಇರುತ್ತೆ. ಒಂಥರ ಹನಿ ಟ್ರ್ಯಾಪ್ ಆಗಿಬಿಟ್ಟಿದೆ ಹುಡುಗಿರಿಗೆ. ಹನಿ ಟ್ರ್ಯಾಪು ಇದು. ಹೆಂಗೆ ಗೊತ್ತಾ, ತಾಳಿ ಕಡಿಸ್ಕೊ, ಇವನ ಹತ್ರ ಒಂದಷ್ಟು ಮೇಂಟೆನೆನ್ಸ್ ತೊಗೊಳೋದು, ಇನ್ನೊಬ್ಬನ ಹತ್ರ ಅಷ್ಟು. ಇದು ಕಡ್ಡಾಯವಾಗಿ ನಿಲ್ಲಿಸಬೇಕು. ನನಗೆ ಇದು ಯಾಕೋ ಮನಸ್ಸಿಗೆ ಸರಿ ಬರ್ತಾ ಇಲ್ಲ. ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಪ್ರತಿ ಹೆಣ್ಣುಮಗಳಿಗೂ ರಾತ್ರಿ 1 ಗಂಟೆಲಿ ಹೋಗಿ ಸೇವೆ ಮಾಡೋಂಥ ಹೆಣ್ಮಗಳು. ನನ್ನ ಲೈಫಲ್ಲಿ ನಾನು ದುಡ್ಡುಗೋಸ್ಕರ ಸೇವೆ ಮಾಡಿಲ್ಲ, ಪ್ರಾಮಾಣಿಕವಾಗಿದ್ದೀನಿ. ಪ್ರಾಮಾಣಿಕವಾಗಿ ಹೇಳಲೇಬೇಕಾ, ಗಂಡಗೋಷ್ಠವಾಗಿ ಹೇಳ್ತೀನಿ. ಇದನ್ನು ಹೆಣ್ಣುಮಕ್ಕಳು ಸೀರಿಯಸ್ಸಾಗಿ ಗಮನ ಕೊಟ್ಟು ಕೇಳಬೇಕು. ಈ ವಿಡಿಯೋನೆಲ್ಲ ನೀಟಾಗಿ ಕೇಳಬೇಕು. ಖುಷಿಗೆ ಮದುವೆ ಮಾಡ್ಕೊಬೇಡಿ ತಾಯಂದ್ರ. ಯಾಕೆ ಅಂದರೆ ನೀವು ತಕ್ಷಣಿಗೆ ಚೆನ್ನಾಗಿರ್ತೀರ. ಹುಡುಗನ ಹತ್ರ ಒಡವೆ, ವಸ್ತು, ದುಡ್ಡು ಎಲ್ಲ ತೊಗೊಂಡಿರ್ಬೋದು. ಬಟ್ ಗಂಡು ಮಕ್ಕಳವರ ತಾಯಿ ಕಣ್ಣೀರಿದೆ ನೋಡಿ, ಅದು 7 ಜನ್ಮದ ಶಾಪ ನಿಮಗೆ ತಟ್ಟುತ್ತೆ. ಇವತ್ತು ಆ ಕುಟುಂಬ ಏನೂ ಮಾಡ್ದೆ ಬಂದು ಸ್ಟೇಷನ್ಗಳಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಇದಂತೂ ನಿಮ್ಗೆ ಒಳ್ಳೆಯದಾಗಲ್ಲ. ಇದ್ರ ಬಗ್ಗೆ ಬಂದಿರೋಂಥ ಲಾಯರ್ಗಳಿಗೆ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಲಾಯರ್ಗಳು ಕೇಸ್ ಮುಚ್ಚಿಕ್ಬೇಕು ಅಂದ್ಬಿಟ್ಟು ಆ ಹುಡುಗಿದೇ ಒಳ್ಳೆಯದು ಅಂತ ಬರ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ, ನಾಳೆ ಬೆಳಗ್ಗೆ ನಿಮಗೂ ಮಕ್ಕಳಿರುತ್ತೆ. ಇದನ್ನು ನೋಡಿಕೊಂಡು ನಾನು ಅಡ್ವೊಕೇಟೆಡ್ಗಳಿಗೆ ತುಂಬ ಒಂದು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಬಂದಿರೋಂಥ ಅಡ್ವೊಕೇಟೆಡ್ಗಳಿಗೆ ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲಿ ಅನ್ಯಾಯ ಆಗ್ತಾಯಿದೆಯೋ ಅದನ್ನು ನ್ಯಾಯವಾಗಿ ತೊಗೊಳ್ಳಿ. ಎಲ್ಲಿ ನ್ಯಾಯ ಇಲ್ವೋ ಅವ್ರಿಗೆ ನ್ಯಾಯ ಕೊಡಿಸಿ. ಕಣ್ಣೀರು ಒರೆಸೋಂಥ ಕೆಲಸ ನೀವು ಮಾಡಿ, ನಿಮ್ಮ ಮಕ್ಕಳಿಗೆ ಖಂಡಿತ ಒಳ್ಳೆಯದಾಗುತ್ತೆ. ನೀವೊಂದು ಕೋರ್ಟ್ ಹಾಕ್ಕೊಂಡು ಆ ಕೋರ್ಟ್ಗಾದರೂ ಬೆಲೆ ಕೊಡಿ. ಸುಳ್ಳು ನ್ಯಾಯನ ತೊಗೊಂಡು ಬಂದು ನಿಜ ಅಂತ ಮಾಡಬೇಡಿ. ಸ್ಟೇಷನ್ಗಳೊಳಗಡೆ ನಡೀತಾ ಇರೋಂಥ ಅನ್ಯಾಯಗಳನ್ನ ನಾನು ಕಣ್ಣಾರ ನೋಡ್ತಾ ಇದ್ದೀನಿ, ಕ್ಷಣಕ್ಕೂ ನೋಡ್ತಾ ಇದ್ದೀನಿ. ದಯವಿಟ್ಟು ಅಡ್ವೊಕೇಟೆಡ್ಗಳು ಅದು ಮಾಡಬಾರ್ದು. ಯಾಕೆಂದರೆ ನಮಗೆ ಮಕ್ಕಳಿದ್ದಾರೆ, ನಾಳೆ ಬೆಳಗ್ಗೆ ನಮ್ಮ ಮಕ್ಕಳೇ ಅನುಭವಿಸ್ತಾರೆ. ಇದನ್ನು ಫಸ್ಟ್ ಆಫ್ ಆಲ್ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಆಗ್ತಾ ಇರೋಂಥ ತಾಯಂದರು ಬರ್ದಿಕ್ಕಿ ನನ್ನ ಹತ್ರ ಎಷ್ಟು ಕೇಸ್ ಬಂದಿದೆ ಅಂದರೆ ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕೇಸ್ ತಂದು ನನ್ನ ಹತ್ರ ಕೊಟ್ಟಿದ್ದಾರೆ. ಎಲ್ಲಿ ಬೇಕೋ ನಾನು SP ಸಾಹೇಬ್ರ ಹತ್ರ ಬೇಕಾದರೆ ನಾನು ತೊಗೊಂಡೋಗಿ ಕೊಡ್ತೀನಿ. ಇವನ್ನ ಅಷ್ಟು ಕೇಸ್ ಮಾಡಿದ್ದೀನಿ. ಯಾಕೆ ಅಂದರೆ ಇದೆಲ್ಲ ಲಾಯರ್ಗಳಿಂದ ಆಗಿರೋಂಥ ಕೆಲಸಗಳಿವು. ಇದು ಕಡ್ಡಾಯವಾಗಿ ಇದು ನಿಲ್ಲಿಸಬೇಕು. ಲಾಯರ್ಗಳು ಸುಳ್ಳು ದೂರು ಯಾವತ್ತೂ ತೊಗೊಬಾರ್ದು. ನಿಮಗೆ ತಗೊಳ್ಳಿ. ಯಾವ ಥರ ಅಂದರೆ 2 ಕಡೆ ಪರಿಶೀಲನೆ ಮಾಡಿ ನೀವು ಕೇಸ್ ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ. ನೀವು ಯಾಕೆಂದರೆ ಕೋರ್ಟ್ ಧರಿಸಿದ್ದೀರಾ, ನಾನು ಆ ಕೋರ್ಟ್ಗೆ ನಿಜವಾಗ್ಲೂ ಅಭಿನಂದಿಸ್ತೀನಿ. ಈ ಕೇಸುಗಳನ್ನ ಹೆಣ್ಣುಮಕ್ಕಳದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಯಾರು ಏನು ಮಾಡಿದ್ದಾರೆ ಅನ್ನೋದನ್ನು ನೀವು 2 ಕಡೆ ಪರಿಶೀಲನೆ ಮಾಡಿ. ಗಂಡು ಮಗನಿಗೆ ಅನ್ಯಾಯ ಆಗಿದೆ, ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆಯೋ 2 ಕಡೆ ನೋಡಿ ನ್ಯಾಯ ಕೊಡಿ. ನ್ಯಾಯಮೂರ್ತಿಗಳು ನೀವೆಲ್ಲನೂ. ಯಾಕೆಂದರೆ ನೀವು ಡಿಪಾರ್ಟ್ಮೆಂಟ್ಗಳಿಲ್ಲ ಅಂದರೆ ಮನುಷ್ಯರಿಲ್ಲ, ಏನೇನೋ ಆಗ್ತಾಯಿತ್ತು. ಇವತ್ತು ನಾನು ಇಬ್ಬರನ್ನೂ ಕೇಳ್ಕೊಳೋದು ಒಂದೇ, ಎಲ್ಲಿ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಕೊಡಿ. ಅನ್ಯಾಯನ ಹೋಗಿ ಇದು ಅಪರಾಧಿ ಸ್ಥಾನಕ್ಕೆ ತೊಗೊಂಡೋಗ್ಬೇಡಿ. ಒಳ್ಳೆಯದನ್ನು ಕೆಟ್ಟದ್ದು ಮಾಡ್ತಾಯಿದ್ದಾರೆ, ಕೆಟ್ಟದನ್ನೆಲ್ಲ ಒಳ್ಳೇದು ಮಾಡ್ತಾಯಿದ್ದಾರೆ. ದಯವಿಟ್ಟು ಅವೆರಡಕ್ಕೂ ಅವಕಾಶ ನೀವಿಬ್ಬರು ಮಾಡಿಕೊಡ್ಬೇಡಿ ಅಂತ ತಮ್ಮಲ್ಲಿ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ ನಾನು. ಯಾಕೆ ಅಂದರೆ ಇವತ್ತು ಗಂಡೋರ ತಾಯಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟ್ಲ್ಗಳಲ್ಲಿ ಇರೋರೇ ಜಾಸ್ತಿ ಜನ. ಅವ್ರು ನೋಡೋಕ್ಕೆ ಹೋಗಿರೋಂಥ ಹೆಣ್ಮಗಳು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಎಷ್ಟು ತಾಯಂದನ್ನು ಬೇಕೋ ವೀಡಿಯೋಗಳ ಮುಂದೆ ಕುಂಡಿಸ್ತೀನಿ ನಾನು. ಅವರು ಮುಖಕ್ಕೆ ಬಟ್ಟೆ ಕಟ್ಕೊಂಡು ನಾವು ಯಾವ ಥರ ಓಡಾಡಬೇಕು, ಸ್ಟೇಷನ್ ಬಾಗಿಲಲ್ಲಿ ನಿಂತಿದ್ದೀವಿ ಅಂತ ಕಣ್ಣೀರು ಹಾಕೋಂಥ ತಾಯಂದರು ಜಾಸ್ತಿ ಜನ ಇದ್ದಾರೆ. ಹನಿ ಟ್ರ್ಯಾಪ್, ಇದೊಂಥರ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ದಯವಿಟ್ಟು ಈ ಮೊಬೈಲ್ಗಳಲ್ಲಿರೋದನ್ನೆಲ್ಲ ಪರಿಶೀಲನೆ ಮಾಡಿರಿ. ಬೇಕಾದ್ರೆ ನಾನಿದ್ದೀನಿ, ಅದ್ರಿಗೆ ಏನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ. ನಮ್ಮ ಡಿಪಾರ್ಟ್ಮೆಂಟಿಗೆ ಖಂಡಿತವಾಗ್ಲೂ ರಾತ್ರಿ ಆಗಲೂ ಕಳಂಕ ತರೋಂಥ ಕೆಲಸ ನನ್ನ ಲೈಫಲ್ಲಿ ನಾನು ಮಾಡಲ್ಲ. ಯಾಕೆ ಅಂದರೆ ನಾನು ಪ್ರಾಮಾಣಿಕವಾಗಿರೋದ್ರಿಂದ ನಾನು ಯಾರ ಹತ್ರ ಲಂಚ ಪಡಿದ್ದೀರಾ ನಾನು ಈ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂದರೆ ಒಂದು ಹೆಣ್ಣು ಮಗಳಿಗೆ ಆಗಿರೋಂಥ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತೀರಿ, ಗಂಡು ಮಕ್ಕಳಿಗಾಗಿರೋ ಅಂಥ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತಬಾರ್ದ? ಗಂಡು ಮಕ್ಕಳು ನಮ್ಮ ಅಣ್ಣ ತಮ್ಮಂದ್ರಲ್ವಾ, ನಮ್ಮ ಹೊಟ್ಟೆಲಿ ಹುಟ್ಟುಬಿಟ್ರೆ ಮಕ್ಕಳ. ಫಸ್ಟು ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ನಾನು ಡಿಪಾರ್ಟ್ಮೆಂಟಿಗೆ ಕೇಳ್ಕೊಳೋದು ಇಷ್ಟೇ, ಅಡ್ವೊಕೇಟೆಡ್ಗಳು ಕೇಳ್ಕೊಳೋದು ಇಷ್ಟೇ. ದಯವಿಟ್ಟು 2 ಕಡೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕೆಲವು ಲಾಯರ್ಗಳಂತೂ ಅನ್ಯಾಯವಾಗಿ ನಡೀತಾ ಇದ್ದೀರಾ, ದಯವಿಟ್ಟು ನ್ಯಾಯವಾಗಿ ಬನ್ನಿ. ನ್ಯಾಯಕ್ಕೆ ಕೋರ್ಟ್ ಧರಿಸಿ, ಅದಕ್ಕೆ ನಿಮಗೆ ಒಂದು ಸ್ಥಾನಮಾನ ಇದೆ. ಎಷ್ಟೋ ಜನ ಅನ್ಯಾಯ ಮಾಡಿರೋರು ಉಂಟು. ನಾನು ನೇರವಾಗಿ ಹೆಸರುಗಳು ಬೇಕಾದರೆ ಕೊಡ್ತೀನಿ. ಅದೇನು ನಾನು ಕದ್ದು ಮುಚ್ಚಿ ಮಾತಾಡ್ತಾ ಇಲ್ಲ. ನಾನು ಯಾರಪ್ಪಂದನ್ನು ತಿಂದಿದ್ರೆ ನಾನು ಭಯಪಡಬೇಕು ವಿಡಿಯೋ ಮುಂದೆ. ನಾನು ಯಾರ್ದು ತಿಂದಿರಾ ಭಯಪಡ್ದಿರಾ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ತಿನ್ನಿರಿ, ನಿಯತ್ತಾಗಿ ತಿನ್ನಿರಿ, ಲಕ್ಷಗಳು ಹಾಳು ಮಾಡೋಂಥ ಕೆಲಸ ಮಾಡಬೇಡಿ. ಲಕ್ಷಗಳು ಕೋಟಿಗಳು ಅವರು ಜಮೀನುಗಳು ಮಾರಿ ಬಂದು ನಿಮಗೆ ಸುರಿದಿರೋದು ನನಗೆ ಗೊತ್ತಿದೆ. ಅಂಥವ್ರ ಕೇಸು ನನ್ನ ಹತ್ರ ಇದೆ. ಅದ್ರಿಗೆ ಹೇಳ್ತೀನಿ, ಎಲ್ಲ ಲಾಯರ್ಗಳು ಹೋಲ್ಸಕ್ಕೆ ಹೋಗಲ್ಲ. ಕೆಲವು ಲಾಯರ್ಗಳು ಮಾಡ್ತಾ ಇರೋಂಥ ಕೆಲಸ ಕಡ್ಡಾಯವಾಗಿ ನಿಲ್ಲಿಸಬೇಕು. ಅದಕ್ಕೆ ನಾನು ಸಾಹೇಬ್ರಿಗೆ ಮನವಿ ಕೊಡ್ತೀನಿ ನಾಳೆ. ಅದಕ್ಕೋಸ್ಕರ ನಾನು ಮಾಧ್ಯಮದವ್ರ ಮುಂದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೂ ಅನಿತವಾಗಿ ಭಾವಿಸಬಾರದು. ಯಾಕಂದರೆ ನಮ್ಮ ಮಕ್ಕಳಿಗೆ ನಾಳೆ ಈ ಬೆಳಗ್ಗೆ ಬರ್ಬೋದು. ಇವತ್ತು ಇವ್ರಿಗಾಗಿದ್ದೆ ನಮಗೂ ಮಕ್ಕಳಿಗಾಗುತ್ತೆ. ಆಗಕ್ಕೆ ಮುಂಚೆ ನಾವು ಎಚ್ಚೆತ್ಕೊಳ್ಳೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್.